ಹಾಯ್ ಗಾಯ್ಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯವಾದಂಥ ಸ್ವಾಗತ ಸ್ನೇಹಿತರೆ. ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ನೇಹಿತರೆ. ಸೀಸನ್ 11 ತುಂಬಾ ಸಕ್ಸಸ್ಫುಲ್ಲಾಗಿ ಮುಕ್ತಾಯಗೊಳ್ತು. ಅದರಲ್ಲಿ ನಮ್ಮ ವಿನ್ನರ್ ಆಗಿ ನಮ್ಮ ಹನುಮಂತವರು ಗೆದ್ದರು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ರನ್ನರ್ ಅಪ್ ಆಗಿ ನಮ್ಮ ತ್ರಿವಿಕ್ರಮ್ ಅವರು ಎಲ್ಲರ ಮನಸ್ಸನ್ನು ಕೂಡ ಗೆದ್ದರು ಅಂತಲೇ ಹೇಳ್ಬೋದು. ಈಗ ಎಲ್ಲರ ಕಣ್ಣು ಕೂಡ ಇರುವುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ನೇಹಿತರೆ. ಸೀಸನ್ 12 ಯಾವಾಗ ಪ್ರಾರಂಭವಾಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಆಲ್ಮೋಸ್ಟ್ ಆಲ್ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಶೋ ಮುಕ್ತಾಯಗೊಂಡು 4 ತಿಂಗಳು ಕಳೀತಾ ಬಂತು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ನೇಹಿತರೆ, ಸೀಸನ್ 11 ತುಂಬಾ ಸಕ್ಸಸ್ಫುಲ್ ಆದಮೇಲೆ 12ನೇ ಸೀಸನ್ ಮೇಲೆ ತುಂಬಾ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತಲೇ ಹೇಳ್ಬೋದು. ಆದರೆ ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ, ಸೀಸನ್ 11ರ ಶುರುವಿನಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಅಚ್ಚರಿ ಕಾದಿತ್ತು. ನಮ್ಮ ಕಿಚ್ಚ ಸುದೀಪ್ ಅವರು ಇದು ನನ್ನ ಕೊನೆಯ ಸೀಸನ್, ಇದನ್ನು ತುಂಬಾ ಸಕ್ಸಸ್ಫುಲ್ಲಾಗಿ ಮುಗಿಸ್ತೀನಿ ಅನ್ನುವಂಥ ಮಾಹಿತಿಯನ್ನು ಹೇಳುವುದರ ಮೂಲಕ ಒಂದು ಟ್ವೀಟನ್ನು ಕೂಡ ಮಾಡಿದರು ಸ್ನೇಹಿತರೆ. ಅದಾದ ನಂತರ ಗ್ರ್ಯಾಂಡ್ ಫಿನಾಲೆ ಆದಮೇಲೂ ಕೂಡ ಒಂದು ಟ್ವೀಟನ್ನು ಮಾಡಿದರು. ಇನ್ಮೇಲೆ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಹೋಸ್ಟ್ ಮಾಡುವುದಿಲ್ಲ, ಇದು ನನ್ನ ಕೊನೆಯ ಸೀಸನ್ ಅನ್ನುವಂಥ ಒಂದು ವಿಶೇಷವಾದಂಥ ಟ್ವೀಟ್ ಮಾಡೋದರ ಮೂಲಕ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಇದರಿಂದಾಗಿ ಹಲವಾರು ಜನರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ನ ಒಂದು ಪ್ರಿಯರಿಗೆ ಒಂದು ರೀತಿಯಾಗಿ ತುಂಬಾ ಅಂದರೆ ತುಂಬಾ ಶಾಕಿಂಗ್ ಸುದ್ದಿ ಇದಾಗಿತ್ತು ಸ್ನೇಹಿತರೆ. ಆದರೂ ಕೂಡ ಸೀಸನ್ 11 ಮುಕ್ತಾಯ ಆದಮೇಲೆ ನಮ್ಮ ಡೈರೆಕ್ಟರ್ ಆಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ರ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಅವರು ನೀವೇನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸೀಸನ್ 12 ನಮ್ಮ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡುವ ಹಾಗೆ ನಾವು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಅವರು ತಿಳಿಸಿದ್ದವರು ಸ್ನೇಹಿತರೆ. ಆದರೂ ಕೂಡ ಕನ್ಫರ್ಮ್ ಇಲ್ಲ, ನೋಡೋಣ. ಅದರ ಬಗ್ಗೆ ಮುಂದೆ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ. ನಮ್ಮ ಕಿಚ್ಚ ಸುದೀಪ್ ಅವರೇ ಮಾಡ್ತಾರಾ ಅಥವಾ ಬೇರೆಯವರು ಆ ಒಂದು ಸ್ಥಾನಕ್ಕೆ ಬರ್ತಾರಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಆದರೆ ಎಲ್ಲರೂ ಕೂಡ ಒಂದು ವೇಟ್ ಮಾಡ್ತಾ ಇರೋದು ಸೀಸನ್ 12 ಯಾವಾಗ ಶುರು ಆಗ್ತದೆ, ಅದರ ಜೊತೆಗೆ OTT ಸೀಸನ್ ಕೂಡ ಇರುತ್ತಾ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮೊದಲನೇದಾಗಿ OTT ಸೀಸನ್ ಇರುತ್ತಾ ಇಲ್ವ ಅಂತ ನೋಡಕ್ಕೆ ಹೋದರೆ ಆದರೆ ಡೌಟ್ ಒಂದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸೀಸನ್ ಒಂದೇ OTT ಸೀಸನ್ ಮುಕ್ತಾಯಗೊಂಡಿತ್ತು. ಅದಾದಮೇಲೆ ಯಾವುದೇ ರೀತಿಯಾಗಿ OTT ಸೀಸನ್ನೇ ಕಂಡು ಬರಲಿಲ್ಲ. ಈ ಸಲವೂ ಕೂಡ ಯಾವುದೇ ರೀತಿಯಾಗಿ OTT ಸೀಸನ್ ಇರುವುದಿಲ್ಲ ಅನ್ನುವಂಥ ಮಾಹಿತಿ ಬರ್ತಾಯಿದೆ. ಸೀಸನ್ 12ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಇನ್ನು 3.5ರಿಂದ 4 ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಕ್ಟೋಬರ್, ಈಗ ನಾವಿರುವುದು ಏಪ್ರಿಲ್ನ ಕೊನೆಯ ವಾರದಲ್ಲಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮೇ, ಜೂನ್, ಜುಲೈ, ಆಗಸ್ಟ್ ಸ್ನೇಹಿತರೆ, ಸೆಪ್ಟೆಂಬರ್, ಇನ್ನೂ 5 ತಿಂಗಳು ಬಾಕಿ ಇದೆ ಅಂತಲೇ ಹೇಳ್ಬೋದು. ಇನ್ನು 5 ತಿಂಗಳು ಬಾಕಿ ಇದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಲು ಸ್ನೇಹಿತರೆ. ಈಗಾಗಲೇ ಬ್ಯಾಕ್ಗ್ರೌಂಡಲ್ಲಿ ಸೀಸನ್ 12ಗೆ ಸಂಬಂಧಪಟ್ಟಂತಹ ಟಾಸ್ಕ್ಗಳ ವಿವರಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಡಿಸೈನ್ಸಲ್ಲಿ ಚೇಂಜ್ ಆಗ್ತದಲ್ವ ಸ್ನೇಹಿತರೆ, ಅವೆಲ್ಲವನ್ನು ಕೂಡ ಈಗಿನಿಂದಲೇ ನಮ್ಮ ಬಿಗ್ ಬಾಸ್ ತಂಡದವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನೇನು 1 ತಿಂಗಳ ನಂತರ ಅಷ್ಟೇ ನಿಮಗೆ ಮತ್ತೆ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸ್ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಆರಂಭವಾಗ್ತದೆ ಸ್ನೇಹಿತರೆ. ಅದರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಬಂದಮೇಲೆ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಕ್ಟೋಬರ್ನ ಮೊದಲ ವಾರ ಅಥವಾ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಶುರುವಾಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ 2025ಯಲ್ಲಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.